ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತು ಪಾಲಕ್ ಕಡ್ಡಿಯಿಂದ ಯಾವ ರೀತಿ ಪಲ್ಯ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಇಲ್ಲಿ ನಾನು ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಕಾಯಿ ತುರಿ, 2 ಹಸಿಮೆಣಸಿನಕಾಯಿ, ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಕಡಲೆಬೇಳೆ. ಇದು ಪಾಲಕ್ ಎಲೆನ ತೆಗ್ದು ಅದ್ರ ಕಡ್ಡಿಗಳನ್ನ ನೀವು ಬಿಸಾಕ್ಬಿಡ್ತೀರ ಅಲ್ವಾ. ಸೊ ಅದರಲ್ಲಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಪಲ್ಯ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಇದರಲ್ಲೇ ತುಂಬ ಐರನ್ ಕಂಟೆಂಟ್ ಇರುತ್ತೆ. ನೀವು ಅದನ್ನೇ ಬಿಸಾಕ್ತೀರ. ಅದಕ್ಕೆ ಬಿಸಾಕೋದ್ಕಿಂತ ಈ ಥರ ಟೇಸ್ಟಿಯಾಗಿ ಹೆಲ್ದಿಯಾಗಿ ಪಲ್ಯ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಬಿಸಿ ಆದ ನಂತರ 1/4 ಟೀ ಸ್ಪೂನಷ್ಟು ಸಾಸಿವೆ, ಹಾಗೆ ಜೀರಿಗೆ 1/4 ಟೀ ಸ್ಪೂನು, ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. 10 ನಿಮಿಷಕ್ಕೆಲ್ಲ ನೀವು ಆರಾಮಾಗಿ ಪ್ರಿಪೇರ್ ಮಾಡ್ಕೋಬೋದು. ಹಾಗೆ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವು, 2 ಹಸಿಮೆಣಸಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ನೀವು ಚಪಾತಿ ಜೊತೆನೂ ಕೂಡ ಸರ್ವ್ ಮಾಡ್ಕೋಬೋದು. ಫುಡ್ ಜೊತೆ ಸೈಡ್ ಡಿಶ್ ಆಗೋ ಸರ್ವ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಾಗೆ ಇದಕ್ಕೆ 2 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಕಲರ್ ತನಕ. ಟೇಸ್ಟಿಯಾಗಿ ಈ ರೀತಿ ಪಲ್ಯಗಳು ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ, ಸೀದೋಗಲ್ಲ ನೀವು ಈರುಳ್ಳಿ ಜೊತೆ ಸಾಲ್ಟ್ ಹಾಕಿ ಫ್ರೈ ಮಾಡಿದಾಗ. ತುಂಬ ಈಸಿಯಾಗಿ ಮಾಡ್ಕೋಬೋದು. 10 ನಿಮಿಷದಲ್ಲೆಲ್ಲ ಈ ಪಲ್ಯ ನಿಮಗೆ ರೆಡಿ ಆಗುತ್ತೆ. ಈಗ ಹಚ್ಚಿಟ್ಕೊಂಡಿರೋಂಥ ಪಾಲಕ್ ಕಡ್ಡಿಗಳನ್ನ ಸಣ್ಣದಾಗಿ ಹಚ್ಕೊಳ್ಳಿ. ಪಾಲಕ್ ಕಡ್ಡಿಗಳನ್ನ ಇದು ತುಂಬ ಟೈಮ್ ತೊಗೊಳ್ಳಲ್ಲ ಬೇಯೋಕ್ಕೆ. ನಿಮಗೆ ಕರೆಕ್ಟಾಗಿ 5 ನಿಮಿಷ ಬೇಯಿಸಿದ್ರು ಸಾಕು, ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಒಂದು ಪ್ಲೇಟ್ ಮುಚ್ಚಿ 1-2 ನಿಮಿಷ ಬೇಯಲಿಕ್ಕೆ ಬಿಡಿ. ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. 1-2 ನಿಮಿಷ ಫ್ರೈ ಆದ ನಂತರ ಮತ್ತೆ ತಿರುಗಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಗ ಸಾಫ್ಟ್ ಆಗುತ್ತೆ, ತುಂಬ ಟೈಮ್ ಏನು ತಗೊಳ್ಳಲ್ಲ. ಈಗ ಇದಕ್ಕೆ 1/4 ಗ್ಲಾಸಷ್ಟು ನೀರನ್ನ ಹಾಕೋತಾ ಇದ್ದೀನಿ. ತುಂಬ ನೀರು ಹಾಕ್ಬಿಡಿ. 1/4 ಗ್ಲಾಸಷ್ಟು ನೀರು ಹಾಕಿ ಮತ್ತು ಪ್ಲೇಟ್ನ ಕ್ಲೋಸ್ ಮಾಡಿ 3 to 4 ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದು ನೀರೆಲ್ಲ ಸೀದಿ ಅದು ಕಡ್ಡಿಗಳೆಲ್ಲ ಸಾಫ್ಟ್ ಆಗುತ್ತೆ, ಪಾಲಕ್ ಕಡ್ಡಿ. ನೋಡಿ ಇವಾಗ ನೀರೆಲ್ಲ ಈಗ ಸೀದೋಗಿದೆ. ಪಲ್ಯ ಸ್ವಲ್ಪ ಡ್ರೈ ಆದರೆ ಸಾಕಾಗುತ್ತೆ. ಈಗ ಅಷ್ಟಿಗೆ ಇದಕ್ಕೆ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಪಾಲಕ್ ಕಡ್ಡಿಯಿಂದ ಮಾಡ್ಕೊಂಡಿರೋ ಅಂಥ ಪಲ್ಯ ರೆಡಿ ಆಗುತ್ತೆ. ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ ಪಾಲಕ್ ಎಲೆ ಬಿಡಿಸ್ಕೊಂಡು ಕಡ್ಡಿಗಳನ್ನ ವೇಸ್ಟ್ ಮಾಡೋದಕ್ಕಿಂತ ಅದು ಕೂಡ ಹೆಲ್ದಿಯಾಗಿ ಈ ಥರ ಪಲ್ಯಗಳನ್ನ ಮಾಡ್ಕೊಳ್ಳಿ. ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.